ಏನಂದರೆ ನಿಮ್ಮ ನೆಚ್ಚಿನ ನಾಯಕ ಶ್ರೀ BZ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಕ್ಯಾಬಿನೆಟ್ಟಿಂದ ಇನ್ನೂವರೆಗೂ ತಗೊಂಡಿಲ್ಲ. ಫಸ್ಟ್ ಲಿಸ್ಟಲ್ಲಿ ನಾವು ಹೆಸರು ಬರಬೇಕಾಗಿತ್ತು. ಯಾಕೆ 2023ರಲ್ಲಿ ಯಾವ MLA ಹೋಗಿ ಪ್ರತಿ ಕರ್ನಾಟಕದ ಒಂದೊಂದು ಕ್ಷೇತ್ರದಲ್ಲಿ ಪ್ರವಾಸ ಮಾಡಿ 23ಕ್ಕೆ ಸರ್ಕಾರ ಬರಬೇಕಾಗಿದ್ರು ಕೈವಾಡ ನಿಮ್ಮ ನೆಚ್ಚಿನ ನಾಯಕ ಜಮೀರ್ ಅಹಮದ್ ಖಾನ್ ಅವ್ರದ್ದು ಕೈವಾಡ ಇದೆ. ಯಾಕ್ರಿ ಒಂದು ಉದಾಹರಣೆ ವಿಡಿಯೋ ಇಟ್ಕೊಂಡು ನೀವು ಇಷ್ಟೆಲ್ಲ ಕುತಂತ್ರ ಮಾಡ್ತಿದ್ರಲ್ಲ, ಬರೀ ಜಮೀರ್ ಅಹಮದ್ ಖಾನ್ಗೆ ಅನ್ಯಾಯ ಅಲ್ಲ, ಇಡೀ ಸಮಾಜಕ್ಕೆ, ಮುಸ್ಲಿಂ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇರೋದು. ನಮಗೂ ನಿಮಗೂ ಪ್ರತಿ ಒಂದು ಅಹಿಂದ ಜಾತಿಯವ್ರಿಗಾಗಲಿ, ದಲಿತವ್ರಿಗಾಗಲಿ, OBCಗೆ ಆಗಲಿ, ಪ್ರತಿಯೊಂದು ಲಿಂಗಾಯತರಾಗಲಿ ಎಷ್ಟೋ ಜನ ಅವ್ರಿಗೆ ಪ್ರೀತಿ ಮಾಡ್ತಾರೆ. ಯಾಕೆ ನೀವು ಕಣ್ಮುಂದೆ ನೋಡಿಲ್ವೋ? ಯಾಕೆ AICC ಹೈಕಮಾಂಡ್ಗೆ ಗೊತ್ತಿಲ್ವೋ? ಹೈಕಮಾಂಡ್ಗೆ ತಿಳುವಳಿಕೆ ಇಲ್ವೋ? ಒಂದು ಉದ್ದೇಶ ಇಟ್ಕೊಂಡು ಈ ಷಡ್ಯಂತ್ರ ನಡೆಸಿರಲ್ಲ, ನಿಮಗೆ ನಾಚಿಕೆ ಮಾನ್ಯ ಮರ್ಯಾದೆ ಬರಲ್ವೋ? ಇಡಿಗೇಡಿಗಳು ಅವರು, ಕಿಡಿಗೇಡಿಗಳು ಮಾಡಿರೋದು ಕೆಲಸ. ಯಾಕ್ರಿ ಅಂತ ನಾಯಕನ ನೀವು ಬಿಟ್ಕೊಂಡ್ರೆ ತುಂಬ ಪಕ್ಷಕ್ಕೆ ಡ್ಯಾಮೇಜ್ ಆಗತ್ತೆ. ಇವತ್ತು ನಾವು ಎಚ್ಚರಿಕೆ ಅಂತ ಹೇಳ್ತಾ ಇದ್ದೀವಿ. ಒಂದು ವಾರದಿಂದ ಪ್ರೊಟೆಸ್ಟ್ಗಳು ನಡೀತಾ ಇದೆ. ಇನ್ನು ನೀವು ಕೊಟ್ಟಿಲ್ಲ ಅಂದರೆ ಇನ್ನು ಉಗ್ರವಾದ ಹೋರಾಟ ನಡೀತದೆ. ನಮ್ಮ ಎಚ್ಚರಿಕೆ 28 ಅಲ್ಲ, ಬರೋ ಮುಂದೆ GB ಅಲ್ಲೇ ತೋರಿಸ್ತೀವಿ. ಯಾಕೆ 28 ಬೇಕಾಗಿಲ್ಲ ನಮಗೆ. ಇನ್ನು 3 ತಿಂಗಳು 6 ತಿಂಗಳು ಆದಮೇಲೆ GB ಬರ್ತಾ ಇದೆ. ನಾವು ತೋರಿಸ್ತೀವಿ, ನಮ್ಮ ಹಕ್ಕಿದೆ ರೀ. ನಾವು ಸಂವಿಧಾನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಕೊಟ್ಟಿದ್ದು ಸಂವಿಧಾನ ನಾವು ಓದ್ಕೊಂಡು ಬೆಳೆಸ್ಕೊಂಡು ಬಂದಿರೋದು. ಆ ಸಂವಿಧಾನಕ್ಕೆ ಹಾಕೋ ನಾವು ಕೇಳಬೇಕು. ನಾವು ನಿಮ್ಮ ಹತ್ರ ಏನು ಭಿಕ್ಷೆ ಕೇಳ್ತಾ ಇಲ್ವಾ? ನಾವು ಕೆಲಸ ಮಾಡಿದ್ದೀವಿ, ನಾವು ದುಡ್ದಿದ್ದೀವಿ, ನಮಗೆ ಬೇಕೇ ಬೇಕು DCM ಸ್ಥಾನ. ಎಚ್ಚರಿಕೆ AICC ಜನರಲ್ ಸೆಕ್ರೆಟರಿ KC ವೇಣುಗೋಪಾಲ್ ಅವ್ರಿಗೆ ಮತ್ತು AICC ಜನರಲ್ ಸೆಕ್ರೆಟರಿ ಶ್ರೀ ಸುರ್ಜೇವಾಲಾ ಅವ್ರಿಗೆ, ನಮ್ಮ AICC ಪ್ರೆಸಿಡೆಂಟ್ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ, ಮತ್ತು ನಿಮ್ಮ ನೆಚ್ಚಿನ ನಾಯಕ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ, ನಮ್ಮ ಹಾಲಿ ಮುಖ್ಯಮಂತ್ರಿ ಶ್ರೀ DK ಶಿವಕುಮಾರ್ ಅವ್ರಿಗೆ ನಾವು ಎಲ್ಲರ ಹತ್ರ ಮನವಿ ಮಾಡ್ತಾ ಇದ್ದೀವಿ. ಸರ್, ರಿಕ್ವೆಸ್ಟು. ಆಮೇಲೆ ಮುಂದಿನ ದಿನಗಳಿಗೆ ಏನಾಗತ್ತೆ, ಉಗ್ರ ಆಗಿಬಿಡ್ತದೆ. ನಾವು ನಿಂತ್ಕೊಳ್ಳೋಲ್ಲವರಲ್ಲ, ನಾವು ಕೇಳ್ಕೊಂಡು ಬಂದಿದ್ದೀವಿ. 1992ಇಂದ ನಾವು ನಿಮಗೆ ಮತ ಹಾಕ್ಕೊಂಡ್ಬರ್ತಾ ಇದ್ದೀವಿ. ನಾವು ಜಮೀರ್ ಅಹಮದ್ ಖಾನ್ ಅವ್ರು ನೋಡಿ ಇನ್ನೂ ಹೆಚ್ಚು ಮತವನ್ನು ಹಾಕಿದ್ದೀವಿ 23ರಲ್ಲಿ. ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಒಂದು ವ್ಯಕ್ತಿ ಜಮೀರ್ ಅಲ್ಲ, ಒಂದು ವ್ಯಕ್ತಿ ಜಮೀರ್ ನಾಯಕವಲ್ಲ, ಇಡೀ ಸಮಾಜ ಮುಂದೆ ಇದೆ. ಇಡೀ ಸಮಾಜ, ಪ್ರತಿಯೊಂದು ಸಮಾಜ, ಅಹಿಂದ, ದಲಿತ, OBC ಅವ್ರ ಜೊತೆ ಎಲ್ಲರಿದ್ದಾರೆ. ಆರಂಭ ಆಗಿದೆ. 15 ಜಿಲ್ಲೆಯಲ್ಲಿ ಹೋರಾಟ ನಡೀತಾ ಇದೆ. ಇನ್ನು ಮುಂದೆ ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶದಲ್ಲಿ ಹೋರಾಟ ಆಗತ್ತೆ. ನಮ್ಮ ವಿನಂತಿ ಎಲ್ಲ ಸೆಂಟ್ರಲ್ ಹೈಕಮಾಂಡ್ ಆಗಲಿ, ಸ್ಟೇಟ್ ಹೈಕಮಾಂಡ್ ಆಗಲಿ, ಎಲ್ಲರಿಗೂ ನಮ್ಮ ವಿನಂತಿ, ಬೇಕೇ ಬೇಕು.